ಜೆಸಿಐ ಶಿವಮೊಗ್ಗ ವತಿಯಿಂದ ಫೆಬ್ರವರಿ 21ರಿಂದ 23ರವರೆಗೆ ವಿಶ್ವದ ಅತಿದೊಡ್ಡ ಹಾಗೂ ಪ್ರಥಮ ಮೆಟ್ರೋ ಸರ್ವ ಮಹಿಳಾ ಸಂಸತ್ ಅಧಿವೇಶನವನ್ನು ರಾಷ್ಟ್ರೀಯ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಜೆಸಿಐ ಸೆನೆಟರ್ ಡಾಕ್ಟರ್ ಎಸ್.ವಿ. ಶಾಸ್ತ್ರಿ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಇದುವರೆಗೂ ಸುಮಾರು 14 ಮಾದರಿ ಸಂಸತ್ ಅಧಿವೇಶನವನ್ನು ಮಾಡಿದ್ದೇನೆ. ಇದು 15ನೆಯ ಸಂಸತ್ ಅಧಿವೇಶನ. ಈ ಅಧಿವೇಶನದಲ್ಲಿ ಎಲ್ಲರೂ ಮಹಿಳೆಯರೇ ಇರ್ತಾರೆ. ಮಾದರಿ ಸಂಸತ್ ಅಧಿವೇಶನದಲ್ಲಿ ಪುರುಷರಿಗೆ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳಲು ಅವಕಾಶ ಮಾತ್ರ ಇದೆ ಎಂದರು. ಇನ್ನು ಇದಕ್ಕಾಗಿ ಈಗಾಗಲೇ ಹಲವು ಸಿದ್ಧತೆ ಮಾಡಲಾಗಿದೆ. ರಾಷ್ಟ್ರೀಯ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರಪತಿ ಭವನ ಸಿದ್ಧಪಡಿಸಲಾಗಿದೆ. ಫೆಬ್ರವರಿ 21ರಂದು ಮಧ್ಯಾಹ್ನ 3 ಗಂಟೆಗೆ ಅಧಿವೇಶನ ಪ್ರಾರಂಭವಾಗಲಿದ್ದು, ಎಲ್ಲ ಸಂಸದರು, ಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಮತ್ತು ಸಂಸತ್ನಲ್ಲಿ ಸಮಾವೇಶಗೊಳ್ಳಲಿದ್ದು, ರಾಷ್ಟ್ರಪತಿಗಳಿಂದ ಪ್ರತಿಜ್ಞಾ ವಿಧಿ ಇರುತ್ತದೆ ಎಂದರು. ಸ್ವಾಗತವನ್ನು ಕೋರ್ತಾ ನಮ್ಮ ಸಭೆಗೆ ಬಹಳ ಮುಖ್ಯವಾದ 2 ಅಂಶಗಳನ್ನು ಹೇಳಿ ನಮ್ಮ ಎಜುಕೇಷನ್ ಪ್ರಿಂಟ್ ಆಗಿ ನಿಮ್ಮ ಕೈಯಲ್ಲಿ ತಲುಪ. ನನಗೆ ನಾನು ಇಲ್ಲೇ ಇದ್ದಾಗ ನಾನು 8 ವರ್ಷದ ಮೇಲ್ಪಟ್ಟು 80, 85, 90 ವರ್ಷದ ಹೆಂಗಸರು ಕೂಡ ಭಾಗವಹಿಸ್ಬೋದು. ಅವ್ರಿಗೆ ಭಾಗವಹಿಸೋ ಶಕ್ತಿ ಇದ್ದರೆ ಅದನ್ನು ಕಲಿಸ್ಕೊಳ್ಳಿ. ಜೀವನದಲ್ಲಿ ಏನೋ ಅಪರೂಪಕ್ಕೆ ಒಂದೊಂದು ಅವಕಾಶ ಸಿಗುತ್ತೆ, ಅದನ್ನು ನೋಡಲಿ, ಕಲೀಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಅವಕಾಶ ಇರುತ್ತೆ. ಅದರಲ್ಲಿ ಒಂದು ಪುಸ್ತಕ ಬೇರೆ ಕೊಡ್ತಾ ಇದ್ದೀವಿ ನಾವು ಅವರಿಗೆ. ಹಿಂದೂ ಕೂಡ ಕೊಟ್ಟಿದ್ವಿ. 14ನೇ ಪಾರ್ಲಿಮೆಂಟಲ್ಲೂ ಕೂಡ ಕಿಮ್ಮನೆ ರತ್ನಾಕರ್ ಅವರು ಭಾಳ ಸಹಾಯ ಮಾಡಿದರು. ಆಮೇಲೆ ಇವರು ಕೂಡ ಯಾರಪ್ಪ ನಮ್ಮ MP ರಾಘವೇಂದ್ರ ಕೂಡ ಸಹಾಯ ಮಾಡಿದ್ರಿಂದ ಆ ಪುಸ್ತಕವನ್ನು ನಾವು ಆಗಲೂ ಕೊಟ್ಟಿದ್ವಿ. ಆ ಪುಸ್ತಕ ಈಗಲೂ ಹತ್ರ ಇದೆ, ಭಾಳ ಜನ ಸ್ಟೂಡೆಂಟ್ಸ್ ಹತ್ರ ಇದೆ. ನೀವು ಕೂಡ ಅದನ್ನು ಓದ್ಕೋಬೋದು, ಕೇಳ್ಕೋಬೋದು. ಅಕಸ್ಮಾತ್ ಪ್ರಿಂಟ್ ಮಿಸ್ಟೇಕ್ ಆಗಿದ್ದರೆ ಅಥವಾ ನಾನೇ ಅವರಿಗೆ ಹೇಳೋದನ್ನು ತಪ್ಪಾಗಿ ಹೇಳಿದರೆ ಅದನ್ನು ನೀವು ಕಂಡು ಹಿಡಿದು ನಂಗೆ ಫೋನ್ ಮಾಡಿದರೆ ತಿದ್ಕೊಳ್ತೀನಿ. ಯಾಕೆಂದರೆ ತಪ್ಪಾಗಿರುತ್ತಪ್ಪ, ಏನು ಮಾಡೋಕ್ಕಾಗತ್ತೆ. ಹೆಸರುಗಳು ಈಗ ನೋಡಿ ಭಾಳ ತಮಾಷೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಪ್ರತಿಯೊಂದು ಅಂಶವನ್ನು ಕೂಡ ನಾವು ದೀರ್ಘವಾಗಿ ಹೇಳೋಕ್ಕಾಗದೇ ಇದ್ದರೂ ಕೂಡ ಚುಟುಕಾಗಿ ಅಲ್ಲಿ ಹೇಳಿ ಕಲಿಸ್ತಕ್ಕಂಥ ಹೆಸರೇನಮ್ಮ?